ಕುಂದಗೋಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಲಾರಿ ಟ್ಯಾಂಕರ್ಗಳಿಂದ ಡೀಸೆಲ್ ಕಳ್ಳತನ ಮಾಡುತ್ತಿದ್ದಂತಹ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾತ್ರಿ ಹೈವೇ ಬದಿಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನಿಲ್ಲುತ್ತಿದ್ದಂತಹ ಲಾರಿಗಳನ್ನ ಟಾರ್ಗೆಟ್ ಮಾಡುತ್ತಿದ್ದಂತಹ ಆರೋಪಿಗಳು ಕಳ್ಳತನವನ್ನ ಮಾಡ್ತಾ ಇದ್ರು. ಡೀಸೆಲ್ ಟ್ಯಾಂಕರ್ಗಳಿಂದ ರಂಧ್ರ ಮಾಡಿ ಪೈಪ್ನಿಂದ ಇಂಧನವನ್ನ ಕಳ್ಳತನ ಮಾಡ್ತಾ ಇದ್ರು. ಸದ್ಯ ಪೊಲೀಸರು ಮೂವರನ್ನ ಬಂಧಿಸಿದ್ದು ಮತ್ತಿಬ್ಬರು ಪರಾರಿಯಾಗಿಬಿಟ್ಟಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಶೀಘ್ರವೇ ತಪ್ಪಿಸಿಕೊಂಡವರನ್ನ ಬಂಧಿಸುತ್ತೇವೆ ಅಂತ ಹೇಳಿ ಕಲಬುರಗಿಯ ಎಸ್ಪಿ ಅಟೂರು ಶ್ರೀನಿವಾಸಲು ಹೇಳಿಕೆಯನ್ನ ನೀಡಿದ್ದಾರೆ. ಮಂದಿ ನೋಡಕ್ ಹೋಗ್ಯಾನ ಸುತ್ತ ಮಂದಿ ನೋಡಕ್ ಹೋಗ್ತಾನೆ. ಈಗ ಬರ್ತಾನೆ ಹೋಗಿಸಿನ ತಾಕಿ ಬರ್ತಾನೆ. ಈಗ ಬಂದ ಡೀಸೆಲ್ ಟ್ಯಾಂಕ್ ಏನಿರುತ್ತೆ ಅದು ಬೋಲ್ಟ್ ಹಾಕಿ ಅದರಿಂದ ಅವರು ಬೇರೆ ಕ್ಯಾನ್ ಹೊರಗಡೆ ಇದು ಮಾಡ್ತಾರೆ. ಎಷ್ಟು ವರ್ಷದಿಂದ ಇವರು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರಿ ಅಂತ ನಮಗೆ 1 ವರ್ಷ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಾಸ್ಟ್ ಇಯರು ಆಗಿದೆ ಮತ್ತು 5 ಮಂತ್ಸ್ ಇಂದ ನಮಗೆ ಇದು ಆಗಿದೆ. ಸರಿ, ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಅವ್ರು ಹಿಂಗ್ ಮಾಡ್ತಿದ್ರು, ಅವ್ರಿಗೆ ಭಯ ಇರಲಿಲ್ವಾ? ಅಥವಾ ಸ್ಥಳೀಯರಿಂದ, ಲಾರಿ ಡ್ರೈವರ್ಗಳ ಕಡೆಯಿಂದ, ಪೊಲೀಸರಿಂದನೋ ಏನೋ ಇದುವರೆಗೂ ಅವ್ರಿಗೆ ಹಿಡ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಕೇಸ್ ಆದಾಗ ಅವ್ರು ಸಿಗಲಿಲ್ಲ. ಬಟ್ ಈ ಟೈಮ್ ಸ್ವಲ್ಪ ಎಕ್ಸ್ಟ್ರಾ ಲೀಡ್ ಸಿಕ್ಕಿರೋದ್ರಿಂದ ನಾವು ಅವರ ಬೆನ್ನೆತ್ತು ಅವ್ರಿಗೆ ಹಿಡ್ಕೊಂಡು ದಸ್ತಗಿರಿ ಮಾಡಲಾಗಿದೆ. ಇವರ ಮೇಲೆ ವಾಡಿ ಕಳ್ಳತನ, ವಾಡಿ ಪೊಲೀಸ್ ಸ್ಟೇಷನ್ ಅನ್ನು ಕುಮರಳ್ಳಿ ಕ್ರಾಸ್ 400 ಲೀಟರ್ಸ್ ಡೀಸೆಲ್ ಕಳ್ಳತನ ಆಗಿದೆ ಅಂತ ಆ ಕೇಸನ್ನು ಆಗಿದೆ. ಅದರಲ್ಲಿ ಇವರೇ ಆರೋಪಿ ಇದ್ದಾರೆ. ಇವರು ಮಾಡಿದ್ದಾಗೆ ಅವರು ಒಪ್ಪಿಕೊಂಡಿದ್ದಾರೆ ವಿಚಾರಣೆ ಸಮಯದಲ್ಲಿ. ಕಳ್ಳತನ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಒಂದೊಂದು ಕಳ್ಳತನ ಭಾಗಿಯಾಗಿರ್ತಾರೆ. ಇವರಿಗೆ ಡೀಸೆಲ್ ಅನ್ನು ಈಸಿ ವೇ. ಒಂದು ನೈಟ್ ಟೈಮ್ ರೆಸ್ಟ್ ಮಾಡ್ತಾರೆ. ಅವರು ಡೇ ಟೈಮ್ ಎಲ್ಲ ಫುಲ್ ಲಾರಿ ಡ್ರೈವಿಂಗ್ ಮಾಡಿ ಅವರು ತುಂಬಾ ರೆಸ್ಟ್ ಮಾಡ್ತಾರೆ. ಅವ್ರು ಏನೇ ಶಬ್ದ ಬಂದಿದ್ರು ಅವ್ರು ಎಚ್ಚರ ಬರೋದಿಲ್ಲ. ಅದು ಈಸಿಯೆಸ್ಟ್ ವೇ. ಆಮೇಲೆ ಈಗ ಟ್ಯಾಂಕ್ಸ್ ಈಸಿಯಾಗಿ ಅವರು ಹೋಲಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇದೆ. ಅದೇ ನಾವು ಒನ್ ಆಫ್ ದ ಪ್ರಿಕಾಷನ್ಸ್ ಇದರಲ್ಲಿ ಸೇಫ್ಟಿ ಈ ಲಾರಿ ಡ್ರೈವರ್ಸ್ ಏನಂದ್ರೆ ನಾವು ಕೆಲವು ಸೂಚನೆಗಳು ನೀಡಲಿಕ್ಕೆ ಬಯಸ್ತೇನೆ. ಅಂದ್ರೆ ಅವರು ಎಲ್ಲಿ ಮಾರಾಟ ಮಾಡ್ತಿದ್ರು, ಏನಕ್ಕೆ ಇದು ಮಾಡ್ತಿದ್ರು? ಲೋಕಲ್ ಮಾರಾಟ ಮಾಡ್ತಾರಲ್ಲ, ಅಲ್ಲೇ ಆಂಧ್ರ ಮಾಡ್ತಿದ್ರು. ಇವರು ಇಲ್ಲಿಂದ ಕಳ್ಳತನ ಮಾಡಿಕೊಂಡು ಈ ಟ್ರಾಕ್ಟರ್ಸ್ ಏನು ಬೇರೆ ಕಡೆ ಇಟ್ಟಾಗಿ ಬಟ್ ಈ ಟ್ರಾಕ್ಟರ್ಸ್ ಅವ್ರಿಗೆ ಇವರು ಮಾರಾಟ ಮಾಡ್ತಾರೆ. ಅವರಿಂದ ದುಡ್ಡು ತಗೊಂಡು ಇವ್ರು ಯೂಸ್ ಮಾಡ್ಕೊಳ್ತಾರೆ. ಈಗ ಲಾರಿ ನಿಲ್ಸಂತ ಸ್ಪಾಟ್ಗಳು ಬಹಳಷ್ಟು ಕಡೆ ಅದಾವ. ಪರ್ಟಿಕ್ಯುಲರ್ ಈ ಸ್ಪಾಟ್ ಅಲ್ಲಿ ಆ ರಾಜ್ಯದಿಂದ ಬಂದು ಈ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲ, ಬೇರೆ ಕಡೆ ಅವರಿಗೆ ಪೂರಕವಾದ ವಾತಾವರಣ ಏನಿತ್ತು? ಇಲ್ಲ, ಅವ್ರು ಮಾಡಿರೋದು ಒಂದು ಮಾಲ್ಕೂಡು ಕ್ರಾಸ್ ಕಡೆ ಆಗಿದೆ, ಇನ್ನೊಂದು ಕುಂಬರಹಳ್ಳಿ ಕ್ರಾಸ್ ಕಡೆ ಆಗಿದೆ. ಅದೇ ಈ ಏರಿಯಾನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಇಲ್ಲಿ ಅವ್ರಿಗೆ ಸಪೋರ್ಟ್ ಈಗ ಅವರು ಮಾಡಬೇಕಾಗಿರೋ ಪ್ರದೇಶಗಳಲ್ಲಿ ಒಂದು ಪಬ್ಲಿಕ್ ಮೂವ್ಮೆಂಟ್ ಇರ್ಲಾರ ಸಮಯದಲ್ಲಿ ಈಗ ಡ್ರೈವರ್ ತುಂಬಾ ರೆಸ್ಟ್ ಅಲ್ಲಿದ್ದಾಗ ಪ್ಲಸ್ ಈಸಿ ವೇ ಆಫ್ ಟ್ಯಾಂಕ್ ಇದ್ದಾಗ, ಈಗ ಕೆಲವರ ಕಡೆ ಡೀಸೆಲ್ ಟ್ಯಾಂಕ್ ಸ್ಟ್ರಾಂಗ್ ಆಗಿರುತ್ತೆ, ಅಂಥವೆಲ್ಲ ಕಳ್ಳತನ ಮಾಡೋಕ್ಕಾಗಲ್ಲ. ಈಗ ಡೀಸೆಲ್ ಟ್ಯಾಂಕ್ ಎಲ್ಲಿ ವೀಕ್ ಆಗಿರುತ್ತೋ ಅದು ಈಸಿ ಆಗುತ್ತೆ ಅವರಿಗೆ. ಎಲ್ಲ ಡೀಸೆಲ್ ಅಲ್ಲಿ ಕಳ್ಳತನ ಮಾಡೋಕ್ಕಾಗಲ್ಲ. ಅದೇ ನಾವು ಒಳಗೆ ಸಜೆಷನ್ ಏನಂದ್ರೆ ಉನ್ನತ ಮಟ್ಟದ ಡೀಸೆಲ್ ಟ್ಯಾಂಕ್ ಮತ್ತು ಲಾಕ್ ಸಿಸ್ಟಮ್ ಅಳವಡಿಸ್ಕೋಬೇಕು ಅಂತ ಹೇಳಿದ್ರು. ಎಲ್ಲ ಲಾರಿಗಳಿಗೂ ಈ ಸಿಸ್ಟಮ್ ಇರೋದಿಲ್ಲ. ಬಟ್ ಎಲ್ಲಿ ಇಲ್ವೋ ಅಲ್ಲಿ ಕಳ್ಳತನ ಆಗ್ತಾ ಇದೆ. ಈಗ ತಾವು ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆ ಎಲ್ಲ ಡೀಸೆಲ್ ಕಳ್ಳತನ ಆಗ್ತಾ ಇದೆ. ನಮ್ಮಲ್ಲಿ 2 ಪ್ರಕರಣದಲ್ಲಿ ಇವರು ಭಾಗಿಯಾಗಿರುವುದು ನಾವು ಹಿಡಿದಿರೋದು ಒಂದು ಅಂದ್ರೆ ಇದನ್ನೇ ಯಾಕೆ ಸರ್, ನಾನು ಸ್ಥಳೀಯರಿಂದ ಏನಾದರೂ ಅವ್ರಿಗೆ ಸಹಕಾರ ಇದೆಯಾ, ಅವ್ರಿಗೂ ಸಪೋರ್ಟ್ ಇದೆಯಾ? ಇಲ್ಲ, ಅವರು ಅದು ವಿಚಾರಣೆ ಮಾಡಿ ಯಾರಾದ್ರೂ ಡ್ರೈವರ್ಗಳು ಏನಾದ್ರು ಯಾರಾದ್ರೂ ಡ್ರೈವರ್ಗಳು ಭಾಗಿಯಾಗಿರೋದು ಏನಾದ್ರು ಶಂಕೆ ಇಲ್ಲ. ತೆಲಂಗಾಣ ಈಗ ಇವರು ನಮ್ಮ ರಾಜ್ಯದಲ್ಲೇ ಮಾಡ್ತಿದ್ರ ಡೀಸೆಲ್ ಅಥವಾ ತೆಲಂಗಾಣ ಒಯ್ದು ಮಾಡ್ತಿದ್ರ? ತೆಲಂಗಾಣ ಒಯ್ಯುವಾಗ ಎಲ್ಲೂ ಚೆಕ್ ಪೋಸ್ಟ್ ಅಲ್ಲಿ ಅಲ್ಲಿ ಕಣ್ಣಿಗೆ ಗೊತ್ತಿರ್ಲಿಲ್ವಾ? ನೈಟ್ ಟೈಮ್ ಲಾರಿಯಲ್ಲಿ ವೆಹಿಕಲ್ ಅಲ್ಲಿ ಕಾರಲ್ಲಿ ಇಟ್ಕೊಂಡು ಹೋಗ್ತಿದ್ರು. ಅಲ್ಲ, 300-400 ಲೀಟರ್